ಕರ್ನಾಟಕದ ಪ್ರತಿಷ್ಠಿತ ಹೆಸರಾಂತ ಸಂಸ್ಥೆಗಳಲ್ಲಿ ಶೇಷಾದ್ರಿ ಶಿಕ್ಷಣ ಸಂಸ್ಥೆಗಳು ಕೂಡ ಒಂದಾಗಿದೆ. ಕೂಡ ಕೃಷ್ಣ ಅವರು ಪ್ರಸ್ತಾಪಿಸಿದ ಹಾಗೆ 1930ರಲ್ಲಿ ಶ್ರೀಮತಿ ಆನಂದಮ್ಮ ಮತ್ತು ಸೀತಮ್ಮ ಎಂಬ ಇಬ್ಬರು ಗೃಹಿಣಿಯರು ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದಾಗ ಇದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ 20. ಇವತ್ತು ಈ ಸಂಸ್ಥೆ ನಡೆಸ್ತಾ ಇರುವಂಥ ಸಂಸ್ಥೆಗಳ ಸಂಖ್ಯೆ 26. ಅಂದು ಅವರು ನೆಟ್ಟಂಥ ಸಸಿ ಈ 94 ವರ್ಷಗಳ ಅವಧಿಯಲ್ಲಿ ಇಷ್ಟು ವಿಸ್ತಾರವಾಗಿ ಬೆಳಿಲಿಕ್ಕೆ ಆ ಇಬ್ಬರು ಗೃಹಿಣಿಯರ ಒಂದು ಸಂಕಲ್ಪ ಇವತ್ತು ವಿಸ್ತಾರವಾಗಿ ಆಳದ ಮರದಂತೆ ಬೀಳು ಬಿಟ್ಟು ಬೆಳೀತಾ ಇರತಕ್ಕಂತಹದ್ದು ಒಂದು ಸಂತೋಷ ಸಂಗತಿ. ಇನ್ನು 4 ವರ್ಷ 5 ವರ್ಷ ಕಳೆದರೆ ಈ ಸಂಸ್ಥೆಯ 100ನೇ ವರ್ಷದ ಕಾರ್ಯಕ್ರಮ ಆಚರಿಸುವಂಥ ಒಂದು ಸಂಭ್ರಮ ಶೇಷಾದ್ರಿಪುರಂ ಸಂಸ್ಥೆಗೆ ದೊರಕಲಿದೆ. ಅಂಥ ಒಂದು ಸಂಸ್ಥೆಯಿಂದ ಪ್ರಾರಂಭಿಸಿರುವಂತಹ ಎಂಜಿನಿಯರಿಂಗ್ ಕಾಲೇಜಿನ ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ನಾವು ಸೇರಿದ್ದೇವೆ. ಈ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾದಂಥ ಕಾಲೇಜು ಕಟ್ಟಡಗಳನ್ನು ನೋಡಿದಾಗ ಇಲ್ಲಿಗೆ ಬಂದಾಗ ಏನು ಅನ್ನಿಸ್ತು ಅಂತಂದರೆ ಅದು ಎಂಜಿನಿಯರಿಂಗ್ ಕಾಲೇಜು ಅಥವಾ ಕಾರ್ಪೊರೇಟ್ ಕಂಪನಿ ಅನ್ನೋ ರೀತಿ ಅಷ್ಟು ವೈವಿಧ್ಯಮಯವಾಗಿ ಅದ್ಭುತವಾಗಿ ಸಂಸ್ಥೆಯನ್ನು ಕಟ್ಟಡವನ್ನು ಕಲ್ಪಿಸಿದ್ದಾರೆ. ಇಂದಿನ ಆಧುನಿಕ ವಿದ್ಯಮಾನಗಳಿಗೆ ಪೂರಕವಾಗಿ ಇಂಜಿನಿಯರಿಂಗ್ ಪದವೀಧರರಾಗ್ತಕ್ಕಂಥವರು ಮುಂದೆ ಅವ್ರ ವೃತ್ತಿಯನ್ನು ಅವಲಂಬಿಸಿದಾಗ ಯಾವ ರೀತಿಯ ಒಂದು ಸೌಲಭ್ಯಗಳಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಅವಕಾಶ ಇದೆಯೋ ಅಂತಹ ಸ್ಥಳದಲ್ಲೇ ಶಿಕ್ಷಣವನ್ನು ಪಡೀಲಿಕ್ಕೂ ಕೂಡ ಶೇಷಾದ್ರಿಪುರಂ ಸಂಸ್ಥೆ ಇವತ್ತು ಮೈಸೂರಿನಲ್ಲಿ ಅವಕಾಶವನ್ನು ಕಲ್ಪಿಸಿದೆ. ವಿಸ್ತಾರವಾದಂಥ ಕಟ್ಟಡ ಮತ್ತು ಈ ಸಂಸ್ಥೆಯಲ್ಲಿ ಈಗಾಗಲೇ 26,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರೋದು, 1,000ಕ್ಕೂ ಹೆಚ್ಚು ಜನ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಮುಖ್ಯವಾದಂಥ ಸಂಗತಿ. ಅಂಥ ಸಂಸ್ಥೆಯ ಕಟ್ಟಡದ ಉದ್ಘಾಟನೆಯ ಶುಭಾವಸರ ಇದು. ಮಾನ್ಯ ಕುಲಪತಿಗಳಾದ ಡಾಕ್ಟರ್ ವಿದ್ಯಾಶಂಕರ್ ಅವರು ಅವರ ಹಿರಿದಾದ ಅನುಭವಗಳ ಕಾರಣದಿಂದಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಇವತ್ತಿನ ಶೈಕ್ಷಣಿಕ ವಾತಾವರಣ, ವಿದ್ಯಾರ್ಥಿಗಳು ಪೋಷಕರಿರಬಹುದಾದಂತಹ ಮಾನಸಿಕ ಸ್ಥಿತಿ, ಇವತ್ತು ಆಧುನಿಕ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಆತರಿತಾ ಇರುವಂತಹ ಸಂಗತಿಗಳನ್ನೆಲ್ಲ ಪ್ರಸ್ತಾಪಿಸಿದ್ದಾರೆ. ಇವತ್ತು ಬೇಸಿಕ್ ಸೈನ್ಸ್ ಏನಿದೆ ನಮ್ಮಲ್ಲಿ, ಅವರು ಬೇಸಿಕ್ ಇಂಜಿನಿಯರಿಂಗ್ ಕೋರ್ಸಸನ್ನು ಕುರಿತು ತುಂಬ ಸವಿಸ್ತಾರವಾಗಿ ಮಾತನಾಡಿದ್ರು. ಮುಂಚೆ ಇಂಜಿನಿಯರಿಂಗ್ ಪ್ರಾರಂಭ ಆದಾಗ ಒಂದೇ ಕೋರ್ಸ್ ಇತ್ತು, ಅದು ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲವನ್ನೂ ಕೂಡ ಇತ್ತು. ಆಮೇಲೆ ಅದು 3 ಆಯಿತು. ಈಗ 1000 ಬ್ರಾಂಚ್ಗಳು 100 ಬ್ರಾಂಚ್ಗಳು ಬಂದಿದೆ. ಆದರೆ ಈಗ VC ಅವರೇನಾದ್ರು ಅವ್ರ ಯೂನಿವರ್ಸಿಟಿಗೆ ಹೋಗಿ ಸರ್ ನಮಗೆ ಕಂಪ್ಯೂಟರ್ ಸೀಟ್ ಕೊಡಿ ಅಂತಂದರೆ, ಇವ್ರು ಮೆಕ್ಯಾನಿಕಲ್ ಸೀಟ್ ಕೊಡ್ತೀನಿ ಅಂತಂದರೆ ಯಾಕೆ ಮೆಕ್ಯಾನಿಕಲ್ ಇಲ್ಲಿ ಖಾಲಿ ಇದೆಯೋ ಸೀಟ್ ಅಂತ ಕೇಳ್ತಾರೆ. ಹುಡುಗರು ಮತ್ತು ಪೋಷಕರ ಮನಸ್ಥಿತಿ ಆಗಿದೆ. ಯಾವುದಾದ್ರೂ ಮೂಲಭೂತವಾಗಿ ಅವ್ರು ಏನು ಹೇಳಿದ್ರು ಅಂಥ ಕೋರ್ಸನ್ನು ಅಧ್ಯಯನ ಮಾಡಬೇಕು ಅಂತ ಪೋಷಕರಿಗೆ ಮಕ್ಕಳಿಗೆ ಹೇಳಿದ್ರೆ ಅವ್ರಿಗೇನೋ ಕೊರತೆ ಇದೆ, ಅದನ್ನು ತುಂಬಿಸೋಕ್ಕೋಸ್ಕರ ನಮ್ಮನ್ನು ಕೇಳ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಅದರಿಂದ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಈಗ ಮೂಲಭೂತವಾದಂಥ ವಿಜ್ಞಾನವನ್ನು ನಾವು ಕಲಿಯದೆ ಹೇಗೆ ನಾವು ಜಗತ್ತಿನ ತಿಳಿಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಮೂಲಭೂತವಾದಂತಹ ತಾಂತ್ರಿಕ ವಿಷಯಗಳನ್ನು ಕಲಿತ್ರೆ ಮನುಷ್ಯ ಹೇಗೆ ಬೇಕಾದರೂ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಹೊಸ ವಿಜ್ಞಾನಗಳನ್ನು ಓದಿದಾಗ ಅದರಲ್ಲಿ ಪರಿಣತಿಯನ್ನು ಪಡೀಲಿಕ್ಕೆ ಸಾಧ್ಯವೇ ಹೊರತು ಅದನ್ನು ಹೊರತಾಗಿ ಒಂದು ಹೆಜ್ಜೆ ಕೆಳಗಿಟ್ಟು ಆತ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಸ್ವಾಮೀಜಿಯವರು ಕೂಡ ಮಾತನಾಡಿ ಹೇಳಿದರು, ಮನುಷ್ಯನ ಒಂದು ಜ್ಞಾನಶಕ್ತಿಗೆ ಮಿಗಿಲಾಗಿ ಯಾವ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಭಗವಂತ
ಮನುಷ್ಯನ ಕೊಟ್ಟಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಜಗತ್ತಿನಲ್ಲಿ ಯಾವ ವಿಜ್ಞಾನಿಯೂ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ನಾವು ಮನಗಣಬೇಕಾಗಿದೆ. ಇವತ್ತು ಜಗತ್ತಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಆವಿಷ್ಕಾರಗಳು ಕೂಡ ಮನುಷ್ಯ ಮಾಡಿರುವಂತಹ ಸಂಶೋಧನೆಗಳು ಅದರ ಪ್ರತಿಫಲವೇ ಹೊರತು ಯಾವುದು ಮೂಲ ಸೃಷ್ಟಿಯಲ್ಲ ಅಂತ ಅನ್ನೋದು. ಅಂತಹ ಭಗವಂತ ಮನುಷ್ಯನಿಗೆ ಅದ್ಭುತವಾದಂಥ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜ್ಞಾನದ ಕ್ಷಿತಿಜವನ್ನು ವಿಸ್ತರಿಸ್ಕೊಳ್ತಾ ಹೋಗಬೇಕಾದಂತಹದ್ದು ಅತ್ಯಗತ್ಯವಾದಂತಹ ಸಂಗತಿಯಾಗಿದೆ. ಮನುಷ್ಯನಿಗೆ ಜ್ಞಾನ ಸಂಪಾದನೆ ಬಹಳ ಮುಖ್ಯವಾದಂತಹದ್ದು. ಎಲ್ಲಿ ಜ್ಞಾನದ ಸಂಪತ್ತಿರುತ್ತೋ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ಪ್ರಸಿದ್ಧವಾದಂಥ ಮಾತುಂಟು. ಯಾವ ವ್ಯಕ್ತಿಗೆ ಜ್ಞಾನದ ಶಕ್ತಿ ಇದೆಯೋ ಅದು ಎಲ್ಲಾದರೂ ಕೂಡ ಗೌರವಿಸಲ್ಪಡ್ತಾನೆ. ಯಾವೊಬ್ಬ ಸಾಮ್ರಾಜ್ಯದ ಚಕ್ರವರ್ತಿ ಇರ್ಬೋದು, ಒಂದು ದೇಶದ ಮುಖ್ಯಸ್ಥ ಇರ್ಬೋದು, ರಾಜ್ಯದ ಮುಖ್ಯಸ್ಥ ಇರ್ಬೋದು, ಅವ್ರಿಗೇನಿದ್ರು ಅವರ ಒಂದು ಭೌಗೋಳಿಕ ವ್ಯಾಪ್ತಿಯ ಒಳಗೆ ಮಾತ್ರ ಗೌರವ ಸಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಜ್ಞಾನವನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ ತನ್ನ ಸ್ವಯಂ ಪ್ರಭೆಯಿಂದ ಹೇಗೆ ಒಂದು ದೀಪವನ್ನು ಹಚ್ಚಿಸಿದರೆ ಅದು ದೀಪ ಹೇಗೆ ಬೆಳಕನ್ನು ಕೊಡುತ್ತೋ ಹಾಗೆ ಜ್ಞಾನವನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ ತಾನು ಎಲ್ಲಿದ್ದರೂ ಕೂಡ ಜ್ಞಾನದ ಪ್ರಕಾಶವನ್ನು ತನ್ನ ಸುತ್ತಮುತ್ತ ಹರಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಜ್ಞಾನವನ್ನು ಸಂಪಾದಿಸ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು. ನಹಿ ಜ್ಞಾನೇನ ಸದೃಶಂ ಅಂತ ಅನ್ನೋದು ಮೈಸೂರು ವಿಶ್ವವಿದ್ಯಾನಿಲಯದ ಧ್ಯೇಯವಾಕ್ಯ. ಹಾಗೆ ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಪಾವಟೆಯವರಿಂದ ಕೊಟ್ಟಂತಹದ್ದು ಅರಿವೇ ಗುರು ಅಂತಕ್ಕಂಥದ್ದು. ಎಲ್ಲಿ ಅರಿವಿರುತ್ತೆ, ಎಲ್ಲಿ ಅದೇ ಆತನಿಗೆ ಗುರುವಾಗಿ ಪರಿಣಮಿಸಲಿಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಹೇಳ್ತಾರೆ. ಅಂತ ಜ್ಞಾನ ಸಂಪಾದನೆಯನ್ನು ಮಾಡಬೇಕಾದಂತಹದ್ದು ಮುಖ್ಯವಾದಂತಹದ್ದು. ಅದರಲ್ಲಿ ಎಂಜಿನಿಯರಿಂಗ್ ಕೂಡ ಒಂದು. ಮಾನ್ಯ ಕುಲಪತಿಗಳು ಪ್ರಸ್ತಾಪ ಮಾಡಿದ್ದಾರೆ. ಅನೇಕ ಹೊಸ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದೆ. ಒಂದೇ ರೀತಿಯ ಕೋರ್ಸ್ಗೆ ಹೋಗಬೇಕು ಅಂತ ಅನ್ನೋದಕ್ಕೂ ಸರ್ಕಾರ ಕೂಡ ಅದನ್ನು ತಡೆ ಮಾಡ್ತಾ ಇದೆ. ಮತ್ತು ಅನೇಕ ಕಾಲೇಜುಗಳನ್ನು ಮುಚ್ಚುವಂತಹ ಸ್ಥಿತಿ ಬಂದಿದೆ. ಹಾಗೆ ಅಂತೇಳಿ ಇವತ್ತು ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಮಾಡ್ತಾ ಇರೋದು. ಯಾವುದನ್ನೇ ಮಾಡಿದ್ರೂ ಕೂಡ ಸ್ಪರ್ಧಾತ್ಮಕವಾಗಿ ಅಕಾಡೆಮಿಕ್ ಆಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಉತ್ತಮವಾಗಿ ಒದಗಿಸುವಂಥ ರೀತಿಯಲ್ಲಿ ಸಂಸ್ಥೆಗಳಲ್ಲಿ ಸೌಲಭ್ಯಗಳನ್ನು ಒದಗಿಸಬೇಕಾದಂತಹ ಸಂದರ್ಭ ಬಂದಿದೆ. ಸೌಲಭ್ಯಗಳನ್ನು ಒದಗಿಸೋದು ಮುಖ್ಯ ಅಲ್ಲ, ಆ ಸೌಲಭ್ಯಗಳನ್ನು ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಅದಕ್ಕೆ ಮಾನ್ಯ ಕುಲಪತಿಗಳು ಹೇಳಿದ್ದಾರೆ. ಅವರು ತರಗತಿ ಕೊಟ್ಟಂತಹ ಭೇಟಿಯ ಉದಾಹರಣೆಯನ್ನು ಹೇಳಿದರು. ಒಂದು ಕಾಲದಲ್ಲಿ ಓದಲಿಕ್ಕೆ ವಿದ್ಯುತ್ ಇಲ್ಲದ ಸಂದರ್ಭದಲ್ಲಿ, ಅನ್ನ ಹೊಟ್ಟೆ ತುಂಬಿಸ್ಕೊಳ್ಳಲಿಕ್ಕೆ ಊಟ ಇಲ್ಲದ ಸಂದರ್ಭದಲ್ಲಿ ಎಲ್ಲ ಪರಿಪಾಠಗಳನ್ನು ಕೂಡ ಸಹಿಸಿಕೊಂಡು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಜ್ಞಾನಿಗಳಾದಂಥವರಿದ್ದಾರೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕು. ಮಕ್ಕಳು ಬಂದು ಅವರು ತೂಕಡಿಸಿ ಬೆಂಚಿನ ಮೇಲೆ ಮಲಗಿರ್ತಾರೆ ಅಂತ ಹೇಳಿದ್ರು. ಒಂದು ಉದಾಹರಣೆ ಕೊಡಬೇಕು. ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನಲ್ಲಿ ಈ ಸಂದರ್ಭದಲ್ಲಿ ಅಪ್ರಸ್ತುತ ಆಗಬಾರ್ದು ಅಂತ ಘಟನೆಯನ್ನು ಗಮನಕ್ಕೆ ತರಲಿಕ್ಕೆ ಬರುತ್ತೆ. ಮಹಾರಾಜ ಕಾಲೇಜಿನಲ್ಲಿ ತಾಸು ಶಾಮರಾಯರು ಕನ್ನಡದ ಪ್ರಾಧ್ಯಾಪಕರಾಗಿದ್ದರು. ಅವರು ಟಿ ಎಸ್ ವೆಂಕಣ್ಣಯ್ಯನವರ ಮಕ್ಕಳು. ಟಿ ಎಸ್ ವೆಂಕಣ್ಣಯ್ಯನವರು ಕುವೆಂಪು ಅವರ ಗುರುಗಳವರು. ಇದ ಮುಗಿಸಿ ತಂದಿದ್ದೇನೆ ಈ ಬೃಹತ್ ಗಾನಮಂ ಅಂತೇಳಿ ಅವರು ಕುವೆಂಪು ರಾಮಾಯಣದಲ್ಲಿ ಪ್ರಾರಂಭ ಮಾಡಿದ್ದೆ ಆ ಮಾತುಗಳಿಂದ. ಈ ಬೃಹತ್ ಗಾನವನ್ನು ಮುಗಿಸಿ ನಿಮ್ಗೆ ಅರ್ಪಿಸ್ಲಿಕ್ಕೆ ತಂದಿದ್ದೇನೆ ಅಂತೇಳಿ ರಾಮಾಯಣ ದರ್ಶನದಲ್ಲಿ ಕುವೆಂಪು ಅವರು ಪ್ರಾರಂಭಿಕದಲ್ಲಿ ಹೇಳ್ತಾರೆ. ಅಂತಹ ಟಿ ಎಸ್ ವೆಂಕಣ್ಣಯ್ಯನವರ ಮಕ್ಕಳು ತಾಸು ಶಾಮರಾಯರು. ಅವರು ಕನ್ನಡದ ಮೇಸ್ಟ್ರು ಮಹಾರಾಜಾಸ್ ಕಾಲೇಜಿನಲ್ಲಿ ಪಾಠ ಮಾಡ್ತಾಯಿದ್ರು. ಒಂದು ಹುಡುಗ ತೂಕಡಿಸ್ತಾ ಇದ್ದ. ಅವನು ತೂಕಡಿಸೋದು, ಬೆಂಚಿನ ಮೇಲೆ ಮಲಗೋದು, ಹೇಳೋದು ಆತನಿಗೆ ಬಹಳ ನಿತ್ರಾಣವಾಗಿರೋದು ಕಾಣ್ತಾ ಇತ್ತು. ಕ್ಲಾಸ್ ಮುಗೀತು. ಆ ಹುಡುಗನಿಗೆ ಮೇಲೆ ಹೇಳಲಿಕ್ಕೆ ಕೂಡ ಸ್ಥಳ ಇರಲಿಲ್ಲ. ಅವ್ರು ಬಂದು ಬೆನ್ನು ತಟ್ಟಿ ಯಾಕಪ್ಪ ಏನಾಗಿದೆ ಅಂತಂದರು. ಏನಿಲ್ಲ ಸರ್, ನಿದ್ರೆ ಆಗಿಲ್ಲ, ಅದಕ್ಕೋಸ್ಕರ ಹಂಗಾಗಿದೆ ಅಂತಂದರು. ಆ ಹುಡುಗನಿಗೆ ಹೇಳಿದ್ರು, ನೀನು ಸುಳ್ಳು ಹೇಳ್ತಾ ಇದೀಯಾ, ನಿದ್ರೆ ಆಗದೆ ನೀನು ಮಲಗಿಲ್ಲ, ಇಲ್ಲಿ ನೀವು ಸರಿಯಾಗಿ ಊಟ ಮಾಡಿಲ್ಲ ಅಂತ ಕಾಣುತ್ತೆ ಅಂತೇಳಿ ಆ ಹುಡುಗನ ಜೊತೆಯಲ್ಲಿ ಮನೆಗೆ ಕರ್ಕೊಂಡೋದ್ರು. ಅವ್ನಿಗೆ ಊಟ ಮಾಡಿಸಿದ್ರು. ಊಟ ಮಾಡಿಸಿದ್ಮೇಲೆ ಅವರು ವಿದ್ಯಾರ್ಥಿ ಆಗಿದ್ರು ಕೂಡ ಅವಾಗ ಕೇಳಿದ್ರು, ನೀನು ಎಲ್ಲಿಂದ ಬಂದಿದೆಯಾ, ಯಾವ ಊರು ಎಲ್ಲ ಕೇಳಿ ಆಮೇಲೆ ನೀನು ಯಾವ ಜಾತಿಗೆ ಸೇರಿದೆಯಾ ಅಂತ ಕೇಳಿದ್ರು. ಅವ್ನು ಹಿಂಗೆ ಸರ್ ವೀರಶೈವ ಲಿಂಗಾಯತಿಗೆ ಅಂತ. ಆಯಿತು, ನೀನು ನೋಡಿದ್ರೆ ನನಗೆ ಕನಿಕರ ಬರ್ತಾ ಇದೆ, ಊಟ ತಿಂಡಿ ಇದ್ದಂಗಿಲ್ಲ. ಇಲ್ಲಿ ಮೈಸೂರಲ್ಲಿ ಸುತ್ತೂರು ಮಠ ಅಂತಿದೆ, ಸ್ವಾಮಿಗಳ ಹತ್ರ ಅವ್ರಿಗೆ ನಮ್ಮ ಹಿರಿಯ ರಾಜೇಂದ್ರ ಸ್ವಾಮೀಜಿಯವ್ರಿಗೂ ಶ್ಯಾಮರಾಯರಿಗೂ ಬಹಳ ನಿಕಟವಾದಂಥ ಸಂಬಂಧ ಇತ್ತು. ನಿಮ್ಮ ಸ್ವಾಮಿಗಳ ಹತ್ರಕ್ಕೆ ಕರ್ಕೊಂಡೋಗಿ ಹಾಸ್ಟೆಲ್ ಸೀಟ್ ಕೊಡ್ತಾರೆ. ಬೇಕಾದಷ್ಟು ನನಗೆ ಹಾಸ್ಟೆಲ್ ಸೀಟ್ ಕೊಟ್ಟಿದ್ದಾರೆ, ಕರ್ಕೊಂಡೋಗ್ತೀನಿ ಬಾ ಅಂತ ಸ್ವಾಮೀಜಿಯವ್ರ ಹತ್ರ ಕರ್ಕೊಂಬಂದರು. ಸ್ವಾಮೀಜಿಯವರು ಬಂದು ಅವ್ರು ಸ್ವಲ್ಪ ಸರಸವಾಗಿ ಹೇಳ್ತಿದ್ರು. ಅವ್ರು ಹೇಳಿದ್ರು,
ನಿಮ್ಮ ಜಾತಿ ಹುಡುಗನೇ ಒಬ್ಬನ ಕರ್ಕೊಂಬಂದೇನಿ ಹಾಸ್ಟೆಲ್ ಸೀಟ್ ಕೊಡ್ಬೇಕು ಬುದ್ಧಿ ಅಂತ ಕೇಳಿದ್ರಂತೆ. ಸ್ವಾಮೀಜಿಯವ್ರು ಹೇಳಿದ್ರಂತೆ, ಏನು ಶಾಮ್ರಾಯ್ ಹೆಂಗೆ ಹೇಳ್ತೀರಿ, ನಾವು ಎಲ್ಲರಿಗೂ ಸೀಟ್ ಕೊಡ್ತೀವಲ್ಲ ಹಾಗೆ ಹೀಗೆ ಹೇಳ್ತೀರಿ. ಇಲ್ಲ ಬುದ್ಧಿ ತಮಾಷೆಗೆ ಹೇಳ್ತೀವಿ ಅಂತ. ಆಯಿತು ಏನಾಗಬೇಕು ಹೇಳಿದ್ರೆ ಹುಡುಗನಿಗೆ ಸೀಟ್ ಕೊಡಬೇಕು ಅಂದ್ರಂತೆ. ಸ್ವಾಮೀಜಿ ಒಂದು ಚೀಟಿ ಬರ್ಕೊಟ್ರು, ಹಾಸ್ಟ್ಲಿಗೆ ಸೇರಿಸಿದ್ರು. ಆ ಹುಡುಗ ಬಹುಶಃ ಯಾರು ಅಂತ ನೀವು ಊಹಿಸಿರ್ತೀರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ದೇಶದ ನಮ್ಮ ರಾಜ್ಯದ ಒಬ್ಬ ಮಹಾಕವಿ ಅಂತ ಅನ್ಸ್ಕೊಂಡಂತಹ GS ಶಿವರುದ್ರಪ್ಪನವರೇ ಆ ಹುಡುಗ. ಆಗ ತರಗತಿಯಲ್ಲಿ ಹುಡುಗ ನಿದ್ರೆ ಮಾಡೋದು ಆಹಾರ ಇಲ್ಲದೆ ನಿತ್ರಣವಾಗಿ. ಇವತ್ತು ನಿದ್ರೆ ಮಾಡ್ತಾ ಇದ್ದು ಎಲ್ಲ ಸೌಲಭ್ಯಗಳು ಇದೆ, ರಾತ್ರಿ ಸಮಯ ಹೇಗೆ ಕಳಿಬೇಕು ಅಂತ ಗೊತ್ತಾಗದೆ ತರಗತಿಗೆ ಬಂದು ನಿದ್ರೆ ಮಾಡುವಂತಹ ಇದು ದಿನಮಾನ ಕಾಲ ಕೆಟ್ಟೋಯ್ತು ಅಂತ ಸಾಮಾನ್ಯವಾಗಿ ಹಳ್ಳಿ ಹೇಳ್ತಾರೆ. ಹಿರಿಕರಾದಂಥವರು ಅವ್ರ ಮನೆಯಲ್ಲಿ ವ್ಯತ್ಯಾಸ ಆದರೆ ಕಾಲ ಕೆಟ್ಟೋಯ್ತಾರೆ. ಕಾಲ ಯಾವತ್ತೂ ಕೆಡೋದಿಲ್ಲ, ಕಾಲ ಹಾಗೇ ಇರುತ್ತೆ, ಜಗತ್ತು ಹಾಗೇ ಇರುತ್ತೆ. ಕೆಡ್ತಕ್ಕಂಥವ್ರು ನಾವೇ ಹೊರತು ಕಾಲ ಅಲ್ಲ, ಜಗತ್ತಲ್ಲ, ಭಗವಂತನ ಕೃಪೆ ಅಲ್ಲ ಅಂತ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂಗತಿ. ಅಂತಹ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಮನುಷ್ಯ ಜ್ಞಾನ ಸಂಪಾದನೆ ಮಾಡೋದು ಬಹಳ ಮುಖ್ಯ ಅಲ್ಲ, ಸಂಪಾದನೆ ಮಾಡಿದಂಥ ಜ್ಞಾನವನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತಾನೆ ಅಂತ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಅದು ನೈತಿಕತೆ ಇರ್ಬೋದು, ಮಾನವೀಯ ಅನುಕಂಪೆ ಇರ್ಬೋದು, ಮಾನವೀಯತೆ ಇರ್ಬೋದು. ಸ್ವಾಮಿ ವಿವೇಕಾನಂದರೊಂದು ಮಾತು ಹೇಳ್ತಾರೆ, ಮನುಷ್ಯ ಸಂಪಾದನೆ ಮಾಡಿದಂಥ ಜ್ಞಾನವೇ ಬಹಳ ದೊಡ್ಡದಾಗುತ್ತೆ ಅಂತಂದರೆ ನಮ್ಮ ದೇಶದಲ್ಲಿರುವ ಗ್ರಂಥಾಲಯಗಳೇ ದೊಡ್ಡ ಜ್ಞಾನಿಯಾಗಿರ್ತಿತ್ತು. ಗ್ರಂಥಾಲಯದಲ್ಲಿರುವಂತಹ ಕಾರಣಕ್ಕಾಗಿ ಗ್ರಂಥಾಲಯ ಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಗ್ರಂಥಾಲಯದಿಂದ ಓದಂಥ ಪುಸ್ತಕಗಳನ್ನು ಮನುಷ್ಯ ಹೇಗೆ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಆತನ ಜೀವನ ರೂಪಿತ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ಒಂದು ವಿದ್ಯಾವಂತ ಅನಿಸ್ಕೊಂಡವರ ಕಾರಣದಿಂದಾಗಿ ಅನಾಹುತಗಳು ಏನಾಗ್ತಾ ಇದೆ ಅಂತ ಅನ್ನೋದು ಕೂಡ ನೋಡ್ತೇವೆ. ಒಂದು ಶಿಕ್ಷಣವನ್ನು ಪಡೆಯೋದ್ರ ಜೊತೆಗೆ ಆ ವ್ಯಕ್ತಿ ತನ್ನ ಗುರು ಹಿರಿಯ ಬಗ್ಗೆ, ಶಿಕ್ಷಕರ ಬಗ್ಗೆ ಗೌರವಾಧಾರಗಳನ್ನು ಇಟ್ಕೊಳ್ಳುವಂತಹ, ಅವರನ್ನು ಪ್ರೀತಿ ಗೌರವಗಳಿಂದ ಕಾಣುವಂತಹ ಯಾರು ಅಂತಹ ಒಂದು ಸಂಸ್ಮರಣೆಯನ್ನು ಮಾಡ್ತಾರೋ ಅವ್ರ ಮುಂದೆ ಜೀವನದಲ್ಲಿ ಉತ್ತಮವಾದಂತಹ ಬದುಕನ್ನು ರೂಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವಿವೇಕ ಅಂತ ಅನ್ನೋದು ಮನುಷ್ಯನ ಮನಸ್ಸಿನಲ್ಲಿ ಇಲ್ಲದೇ ಇದ್ದರೆ ಅದರ ಸಂಪತ್ತು, ಅಧಿಕಾರದ ಅಮಲು ಬಂದರೆ ಹೇಗಾಗುತ್ತೆ ಅಂತ ಅನ್ನೋಕ್ಕೆ ಕೊಚ್ಚಿಯಲ್ಲಿ ನಡೀತಾ ಇರುವಂತಹ ಯುದ್ಧಕ್ಕಿಂತ ಬೇರೆ ಉದಾಹರಣೆ ಕೊಡಬೇಕಾದದ್ದು ಒಂದು ಇಲ್ಲ. ಮಾನವೀಯತೆಯ ಅಂಶ ಎಲ್ಲ ಕೊರತೆ ಆಗುತ್ತೋ, ತನ್ನ ಬದುಕಿನ ನೈತಿಕತೆ ಅಂಶಗಳು ಎಲ್ಲಿ ಕಂಡೆ ಆಗುತ್ತೋ, ಎಲ್ಲಿ ವ್ಯಕ್ತಿ ಪ್ರತಿಷ್ಠೆ ಬರುತ್ತೋ ಆ ವ್ಯಕ್ತಿ ಪ್ರತಿಷ್ಠೆ ಜಗತ್ತಿನ ನಾಶಕ್ಕೂ ಕಾರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ವ್ಯಕ್ತಿಯಲ್ಲಿರುವಂಥ ಹೃದಯ ಶ್ರೀಮಂತಿಕೆ ಜಗತ್ತಿನಲ್ಲಿ ಒಂದು ಹೊಸ ಆಯಾಮವನ್ನು ಅರಳಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದು ಮನೆಯ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷ ಯೋಗ ಅಂತ ಅಂದರೆ ಈ ಜಗತ್ತಿನಲ್ಲಿ ಎಲ್ಲ ಅನಾಹುತಗಳಿಗೆ ವ್ಯಕ್ತಿಯ ಬದುಕಿಗೆ ಕಾರಣವಾಗ್ತಕ್ಕಂತಹದ್ದು ಮನಸ್ಸು ಅಂತಕ್ಕಂತಹದ್ದು. ಆ ಮನಸ್ಸು ನಿಯಂತ್ರಿಸುವಂಥ ಹೃದಯ ಸಂಬಂಧಿತ ಸಂಗತಿಗಳು ಅಂಥವನ್ನು ಮನುಷ್ಯ ನಿಯಂತ್ರಣದಲ್ಲಿ ಇಟ್ಕೊಂಡು ಸರಿ ಮಾರ್ಗದಲ್ಲಿ ಸೌಹಾರ್ದತೆಗಳಿಂದ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಶಿಕ್ಷಣದಲ್ಲಿ ಕಲಿತಾಗ ಅಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಾಗ ಆ ವ್ಯಕ್ತಿಯಲ್ಲಿ ಅಂತಹ ಒಂದು ಮುಖದಲ್ಲೇ ಅಂತಹ ಒಂದು ಶಾಂತಿಯ ಪ್ರಭೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತಹ ಒಂದು ಕಾರ್ಯ ಆಗಬೇಕು ಅಂತನ್ನೋದನ್ನು ಪೂಜ್ಯ ಮುಕ್ತಿದಾನಂದ ಮಹಾಸ್ವಾಮೀಜಿಯವರು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಂತಹ ಒಂದು ಶಿಕ್ಷಣ ಜೊತೆಗೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಪಂಡಿತಾರಾಧ್ಯರು ಕೂಡ ಹೇಳಿದರು, ನಮ್ಮಲ್ಲಿ ಧರ್ಮ, ಆಧ್ಯಾತ್ಮ ಇವುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯವಾದಂತಹದ್ದು ಅಂತೇಳಿ. ನಾವು ಎಷ್ಟೇ ವಿಜ್ಞಾನಿಗಳಾಗ್ಬೋದು, ಇವತ್ತು ಇಸ್ರೋದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ಅಂತಂದರೆ ವಿಜ್ಞಾನಿಗಳೆಲ್ಲ ಪ್ರಯತ್ನ ಮುಗಿದಿರುತ್ತೆ. ಆದರೆ ಭಗವಂತನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಬೇಕು ಅಂತೇಳಿ ಅದನ್ನು ಸ್ಫೋಟಿಸುವಂಥ ಆಕಾಶಕಾಯಗಳನ್ನು ಸ್ಫೋಟಿಸುವಂಥ ಕೆಲಸ ಮಾಡ್ತಾರೆ. ಅಂದರೆ ಮನುಷ್ಯನ ಪ್ರಯತ್ನದ ಜೊತೆಗೆ ಭಗವಂತನ ಕೃಪೆ ಇದ್ದಾಗ ಮಾತ್ರ ಆ ಕಾರ್ಯ ಯಶಸ್ಸಾಗುತ್ತೆ ಅಂತ ಅನ್ನೋದಕ್ಕೆ ಐನ್ಸ್ಟೈನ್ ಮೊದಲುಗೊಂಡು ನಮ್ಮ ಜಗತ್ತಿನ ಅನೇಕ ವಿಜ್ಞಾನಿಗಳು ನಿಜವಾಗಿ ವಿಜ್ಞಾನಿಗಳು ಅನಿಸ್ಕೊಂಡವರೆಲ್ಲ ನಂಬಿರುವಂಥ ಸಂಗತಿ ಅದು ಅಂತ ಅನ್ನೋದನ್ನು ನಮ್ಮ ಯುವ ಜನಾಂಗ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವರ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಅವರ ಬದುಕಿನಲ್ಲಿ ನೈತಿಕತೆ, ಆಧ್ಯಾತ್ಮಿಕತೆ, ದೇಶದ ಬಗ್ಗೆ ಶ್ರದ್ಧೆ, ಭಕ್ತಿಗಳನ್ನು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಕಲಿತದಕ್ಕೆ ಸಾರ್ಥಕ ಆಗುತ್ತೆ, ಕಲಿಸಿದಂಥ ಸಂಸ್ಥೆಗೂ ಕೂಡ ಸಾರ್ಥಕತೆ ಉಂಟಾಗುತ್ತೆ ಅಂತನ್ನುವ ಮಾತನ್ನು ಹೇಳಿ, ಅಂತಹ ಒಂದು ಸಂಸ್ಥೆ ಸುಮಾರು 94 ವರ್ಷಗಳ ಇತಿಹಾಸವನ್ನು ಉಳ್ಳಂತಹ ಸಂಸ್ಥೆ ಇವತ್ತು ಮೈಸೂರಿನಲ್ಲಿ ಕಾರ್ಯವನ್ನು ಪ್ರಾರಂಭಿಸಿದೆ. ಈಗಾಗಲೇ ಬೆಂಗಳೂರು, ಮಂಡ್ಯ, ತುಮಕೂರು ಮತ್ತು ಮೈಸೂರಿನಲ್ಲಿ
ಸಂಸ್ಥೆಗಳು ನಡೀತಾ ಇರತಕ್ಕಂತಹದ್ದು ಸಂತೋಷ ಸಂಗತಿ. ಹೀಗೆ ರಾಜ್ಯದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರುವಂಥ ಒಂದು ಶೇಷಾದ್ರಿಪುರಂ ಸಂಸ್ಥೆ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭಿಸಿರ್ತಕ್ಕಂತಹದ್ದು ಸ್ವಾಗತಾರ್ಹವಾದದ್ದು ಅಂತನ್ನುವಂಥ ಮಾತನ್ನು ಹೇಳಿ, ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದವರೆಲ್ಲ ಓಡಾ ಕೃಷ್ಣ ಅವರು ತುಂಬ ಕೃತಜ್ಞತೆಯಿಂದ ಸ್ಮರಿಸ್ಕೊಂಡಿದ್ದಾರೆ. ಅವ್ರು ಹಂಗೆ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಳುವಂತಹ ಭಾವನೆ ಓಡಾ ಕೃಷ್ಣ ಅವ್ರಿಗೆ ಇದೆ ಅನ್ನೋ ಕಾರಣಕ್ಕೆ 8 ಸಾರಿ ಅವಿರೋಧವಾಗಿ ಸಂಸ್ಥೆಯ ಗೌರವೋತ್ತರ್ಷಗಳ ಆಯ್ಕೆಯಾಗಿರೋರು ಓಡಾ ಕೃಷ್ಣ ಅಂತಕ್ಕಂಥವ್ರು. ಮತ್ತು ಸಂಸ್ಥೆ ಎಲ್ಲ ಟ್ರಸ್ಟಿಗಳಿಗೂ ವಿಶ್ವಾಸ ಇದೆ. ಓಡಾ ಕೃಷ್ಣ ಅವರು ಸಂಸ್ಥೆಯ ಹಣವನ್ನು ಹಿಂಗೆ ಜೋಬ್ಗೆ ಹಾಕೋರಲ್ಲ, ಜೋಬ್ನಿಂದ ಇರೋದನ್ನು ಹೊರಗೆ ಕೊಡೋರು ಅಂತ ಗೊತ್ತಿದೆ. ಅದರಿಂದ ಅವ್ರ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಕೆಲಸವನ್ನು ಕೊಟ್ಟಿದ್ದಾರೆ. ಕೃಷ್ಣ ಅವರು ಚಿಂತಕರು, ದೇಶದ ಬಗ್ಗೆ ಭಕ್ತಿಯನ್ನು ಉಳ್ಳಂಥವರು, ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥವರು ಮತ್ತು ಒಳ್ಳೆ ಲೇಖಕರು. ಅವರು ಅನೇಕ ಲೇಖನಗಳನ್ನು ನಮ್ಮ ದೇಶದ ಸಂಸ್ಕೃತಿ ಮತ್ತು ಅನೇಕ ಪ್ರಚಲಿತ ವಿದ್ಯಮಾನಗಳ ಕುರಿತು ಬರೀತಿದ್ದಾರೆ. ಅವರಿಷ್ಟು ದೀರ್ಘಾವಧಿಯ ಕಾರ್ಯದರ್ಶಿಗಳಾಗಿ ಅವರೊಂದು ಮಾತು ಹೇಳಿದ್ರು, ಇದಕ್ಕೆ ಸುಮಾರು 300 ಕೋಟಿ ಎಷ್ಟು ಖರ್ಚಾಗಿದೆ? 130 ಕೋಟಿ ಖರ್ಚು ಮಾಡಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. 130 ಕೋಟಿ ಖರ್ಚು ಮಾಡಿರೋದು ದೊಡ್ಡದಲ್ಲ, ಆದರೆ ಬ್ಯಾಂಕ್ನಿಂದ ಏನು ಸಾಲ ತೆಗೆದುಕೊಳ್ಳದೆ ಮಾಡಿದ್ರಲ್ಲ ಅದು ಬಹಳ ಮುಖ್ಯವಾದದ್ದು. ಬಹುಶಃ ಬ್ಯಾಂಕ್ನಿಂದ ಸಾಲ ತೆಗೆದುಕೊಳ್ಳದೆ ಕೋಟಿಗಟ್ಟಲೆ ಕಟ್ಟಡಗಳನ್ನು ಕಟ್ಟಿಸುವಂಥ ಸಂಸ್ಥೆ ಒಂದೇ ಒಂದಿದ್ದರೆ ನಮ್ಮ ಗಮನಕ್ಕೆ ಬಂದ ಹಾಗೆ ಅದು ಶೇಷಾದ್ರಿಪುರಂ ಸಂಸ್ಥೆ ಅಂತಂದರೆ ಅತಿಶಯೋಕ್ತಿಯ ಮಾತಾಡಲಾಯಿತು. ಅವರು ಕೆಲವು ತಿಂಗಳುಗಳ ಹಿಂದೆ ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಮ್ಮ DR ಪಾಟೀಲ್ರ ಸಹೋದರರಾದ HK ಪಾಟೀಲ್ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಲ್ಲಿ ಒಂದು 5 ಜನ ವಿವಿಧ ಕ್ಷೇತ್ರಗಳವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅದು. HK ಪಾಟೀಲರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಅವರು ಮಾತನಾಡ್ತಾ 5 ಜನ ಯಾರು ಸನ್ಮಾನಿತರಾಗಿದ್ದರೋ 5 ಜನದ ಬಗ್ಗೆ ಮಾತಾಡಿದ್ರು. 5 ಜನರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಿನ ಅಭಿಮಾನದ ಮಾತನ್ನು ಯಾರ ಬಗ್ಗೆ ಆಡಿದ್ರು ಅಂದರೆ ಓಡಾ ಕೃಷ್ಣ ಅವ್ರ ಬಗ್ಗೆ ಮಾತಾಡೋದು. ಅವ್ರು ಹೇಳಿದ್ರು, ನಾನು ಈ ಸಮಾರಂಭದಲ್ಲಿ ಓಡಾ ಕೃಷ್ಣ ಅವ್ರು ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಅಂತೇಳಿ ಅವ್ರು ಹೇಗೆ ಸೇವೆ ಸಲ್ಲಿಸ್ತಾರೆ, ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತಕ್ಕಂಥದ್ದನ್ನು ಕುರಿತು ಮಾತನಾಡಿದ್ರು. ಅವರಿಗೆ ಬೆಂಬಲವಾಗಿ ಇಡೀ ಸಂಸ್ಥೆಯವರೆಲ್ಲ ನಿಂತಿದ್ದಾರೆ. ನಮ್ಮ ಪಂಡಿತಾರಾಧ್ಯರು, ಅವರು ಸಮಾಜದ ಹಿರಿಯರು, ಅನೇಕ ಸಂಸ್ಥೆಗಳಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು. ನಮ್ಮ ಬಾಡಿ ಬಿಲ್ಡರ್ಸ್ ಸಂಸ್ಥೆಗಳು ಬರಲಿಕ್ಕೆ ಮುಂಚೆ ಬಹಳ ವರ್ಷಗಳ ಹಿಂದೆ ಬೆಂಗಳೂರು ಬಾಡಿ ಬಿಲ್ಡರ್ಸ್ ಮಾಡಿದಂತಹ ಕೀರ್ತಿ ಪಂಡಿತಾರಾಧ್ಯರಿಗೆ ಸಲ್ಲುವಂತಹದ್ದು. JSS ಸಂಸ್ಥೆಗೆ 85ರಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆದಾಗ ಬಸ್ ಬೇಕು ಅಂದಾಗ ಚಾಸಿ ತಗೊಂಡು ಫಸ್ಟ್ ಬಿಲ್ಡಿಂಗ್ ಬಾಡಿ ಬಿಲ್ಡ್ ಮಾಡೋದೇ ಬೆಂಗಳೂರು ಬಿಲ್ಡಿಂಗ್ ಬಿಲ್ಡರ್ಸಲ್ಲಿ. ಹಾಗೆ ಅವರು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಬೆಂಗಳೂರು, ತುಮಕೂರುಗಳಲ್ಲಿ ಸಾಮಾಜಿಕವಾಗಿ ಒಂದು ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರು. ಈ ಸಂಸ್ಥೆಯ ಒಬ್ಬ ಹಿರಿಯ ಮಾರ್ಗದರ್ಶಕರಾಗಿ ಒಳ್ಳೆಯ ಕೆಲಸಗಳನ್ನು ಪ್ರೋತ್ಸಾಹ ಮಾಡ್ತಾ, ಅವ್ರಿಗೆ ಎಷ್ಟು ಸಂಸ್ಥೆ ಬಗ್ಗೆ ಅಭಿಮಾನ ಇದೆ ನೋಡಬೇಕು. ಅವರು ಕೆಲಸ ಮಾಡ್ತಾ ಅವ್ರು ಹೇಳಿದ್ರು, ಸಂಸ್ಥೆಯ ಪದಾಧಿಕಾರಿಗಳಿಗೆ ಪ್ರವೇಶಾತಿ ಸಂದರ್ಭದಲ್ಲಿ ಮಾತ್ರ ಕೆಲಸ, ಮಿಕ್ಕಿದ್ದೆಲ್ಲ ಕೆಲಸ ನಮ್ಮ ಶಿಕ್ಷಕರಿಗೆ ಅವ್ರು ಕೆಲಸ ಮಾಡ್ತಾನೆ ಅಂತೇಳಿ ಸಂಸ್ಥೆಯಲ್ಲಿ ಉತ್ತಮದ ಫಲಿತಾಂಶಗಳು ಬರಲಿಕ್ಕೆ ಸಾಧ್ಯ ಇದೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಹಾಗೆ ಇವತ್ತು ಎಲ್ಲ ಗಣ್ಯಮಾನ್ಯರು ಕೂಡ ಇಲ್ಲಿದ್ದಾರೆ. ನಮ್ಮ ವಿದ್ಯಾಶಂಕರ್ ಅವರು ಕುಲಪತಿಗಳು, ಅವರು ತಾಂತ್ರಿಕ ವಿಶ್ವವಿದ್ಯಾನಿಲಯದ ಕುಲಪತಿಯ ಹುದ್ದೆಗೆ 2ನೇ ಅವಧಿಗೆ ಪೂರ್ಣಾವಧಿಗೆ ಕುಲಪತಿಗಳಾಗಿ ನೇಮಕ ಆದಂತಹ ಏಕೈಕ ವ್ಯಕ್ತಿ ಅಂದರೆ ವಿದ್ಯಾಶಂಕರ್. ಅವರು ಕುಲಪತಿಗಳಾದ ಮೇಲೆ ಶೈಕ್ಷಣಿಕವಾದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ, ಸಾಮಾನ್ಯ ಪರೀಕ್ಷೆಗಳು ಅಂತಂದರೆ ಪರೀಕ್ಷೆ ಬರೆದ ಮೇಲೆ ಭಾಳ ಜನ ಬಹಳ ಕಾಲ ಫಲಿತಾಂಶಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ಕೂಡಲೇ 1 ಗಂಟೆಯಲ್ಲಿ ಪರೀಕ್ಷೆಯ ಫಲಿತಾಂಶವನ್ನು ಕೊಟ್ಟಂಥ ಕೀರ್ತಿ ನಮ್ಮ ವಿದ್ಯಾಶಂಕರ್ ಅವರಿಗೆ ಸಲ್ಲುವಂಥ. ಹುಡುಗರು ಯಾವುದೇ ಟೆನ್ಷನ್ ಇಲ್ಲದೇ ಪರೀಕ್ಷೆ ಬರೆದು ಊಟ ತಿಂಡಿ ಮಾಡ್ಕೊಂಡು ಮನೆ ಹೋಗೋವರೆಗೆ ರಿಸಲ್ಟ್ ಕಂಪ್ಯೂಟರ್ನೆಲ್ಲ ಅನೌನ್ಸ್ ಆಗಿರುತ್ತೆ.
ಅಂತ ಒಂದು ಟೆಕ್ನಿಕಲ್ ಯೂನಿವರ್ಸಿಟಿ ಇದ್ದಾದಮೇಲೆ ಟೆಕ್ನಿಕಲ್ ಮಾಡಿದ ತಂತ್ರಜ್ಞಾನವನ್ನು ಹೇಗೆ ವಿಶ್ವವಿದ್ಯಾಲಯಗಳಿಗೆ ಬರೆಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ನೋಡಿದ್ದಾರೆ. ಈಗ ಒಂದು ಅತ್ಯದ್ಭುತವಾದಂಥ ಈ ಕ್ವಾಂಟಮ್ ವ್ಯವಸ್ಥೆಯನ್ನು ವಿಶ್ವವಿದ್ಯಾನಿಲಯಕ್ಕೆ ಸುಮಾರು 150 ಕೋಟಿ ವೆಚ್ಚದಲ್ಲಿ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಅಳವಡಿಸುವ ಯೋಜನೆಯನ್ನು ರೂಪಿಸಿದ್ದಾರೆ. ಸುಮಾರು 2 ಗಂಟೆಗಳಲ್ಲಿ ಮಾಡಬಹುದಾದದನ್ನು 5-6 ಸೆಕೆಂಡ್ಗಳಲ್ಲಿ ಫಲಿತಾಂಶ ಪಡೆಯಬಹುದಾದಂತಹ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೂಡ ವಿಶ್ವವಿದ್ಯಾಲಯಕ್ಕೆ ಒದಗಿಸುವ ಮುಂಚೂಣಿಯಲ್ಲಿ ವಿದ್ಯಾಶಂಕರ್ ಅವರು ಇದ್ದಾರೆ ಅಂತಕ್ಕಂಥದ್ದು. ಅವರು ಮೈಸೂರಿನಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದರು. ಅವರು ಮಾಡುವಂತಹ ಅಲ್ಲಿಯ ವಿಶ್ವವಿದ್ಯಾನಿಲಯಕ್ಕಿದ್ದಂತಹ ಸಮಸ್ಯೆಗಳನ್ನು ಬಗೆಹರಿಸಿ ಅವರು ಸರಿ ಹಾದಿಗೆ ತಂದರು ಅಂದ್ಕೊಳ್ಳೆ ಅವರು ವಿಶ್ವವಿದ್ಯಾಲಯಕ್ಕೆ ಬೆಳಗಾವಿಗೆ ತೆರಳಿದ್ರು ಅಂತ ಅತ್ಯುತ್ತಮ ಆಡಳಿತ ನಡೆಸ್ತಾ ಇರತಕ್ಕಂಥ ವಿದ್ಯಾಶಂಕರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಪೂಜ್ಯ ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಮಹಾರಾಜವರು ಸಂಸ್ಥೆಯ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಸರ್ವಾಂಗೀಣವಾಗಿ ಬೆಳೆಸುವಂಥ ಸಂಕಲ್ಪವನ್ನು ಮಾಡಿ ಇಲ್ಲಿ ಸ್ವಾಗತ ಮಾಡ್ತಾ ಪ್ರಾಸ್ತಾವಿಕವಾಗಿ ನಿರೂಪಣೆ ಮಾಡ್ತಾ ತಿಳಿದ ಹಾಗೆ ಅವರು ಮೈಸೂರಿನ ಅಧ್ಯಕ್ಷರಾಗಿರೋದ್ರ ಜೊತೆಗೆ ಇಡೀ ರಾಮಕೃಷ್ಣ ಮಿಷನ್ನ ಕೇಂದ್ರ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ ಕೂಡ ಅಂತಕ್ಕಂತಹದ್ದು ನಮ್ಮ ಮೈಸೂರಿನವರಿಗೆ ಹೆಮ್ಮೆ ಪಡುವಂಥ ಸಂಗತಿ. ನಿನ್ನೆ ಚಾಮರಾಜನಗರದಲ್ಲಿ ಕೈವಾರ ತಾತಯ್ಯನವರ ಒಂದು ಸ್ಮರಣೆಯ ವಿಚಾರ ಸಂಕಿರಣ ಕಾರ್ಯಕ್ರಮ ಇತ್ತು. ಅಲ್ಲಿ ಬೆಂಗಳೂರಿನ MR ಜಯರಾಮ್ ಅವರೆಲ್ಲ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರು ಪ್ರತಿ ವರ್ಷ ಸಂಸ್ಥೆಯಿಂದ ಒಬ್ಬವರಿಗೆ ಒಂದು ಪ್ರತಿಷ್ಠೆಯ ಒಂದು ಸನ್ಮಾನವನ್ನು ಮಾಡಿ ಪ್ರಶಸ್ತಿಯನ್ನು ನೀಡುವ ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ. ಈ ವರ್ಷದ ಅಂತಹ ಪ್ರಶಸ್ತಿಯನ್ನು ಸ್ವಾಮೀಜಿಯವರು ಕೊಡಬೇಕು ಅಂತ ಅವರು ಪ್ರಸ್ತಾಪ ಮಾಡಿದಾಗ ಸ್ವಾಮೀಜಿಯವರು ಹೇಳಿದ್ರಂತೆ, ವ್ಯಕ್ತಿಗತವಾಗಿ ಸನ್ಮಾನವನ್ನು ಸ್ವೀಕರಿಸಲ್ಲ ಅಂತಂದರೆ ಸಂಸ್ಥೆಗೆ ಮಾಡಿದ್ರೆ ಹಾಗೆ ಅಂತೇಳಿ ಅವರ ಆಶಯದಂತೆ ಮೈಸೂರಿನ ರಾಮಕೃಷ್ಣ ಆಶ್ರಮ 100 ವರ್ಷ ತುಂಬಿದ ಕಾರಣಕ್ಕಾಗಿ ನಿನ್ನೆ ಕೈವಾರ ತಾತಯ್ಯನ ಪ್ರಶಸ್ತಿಯನ್ನು ಕೂಡ ಸ್ವಾಮೀಜಿಯವರು ಪಡೆದಿದ್ದಾರೆ ಅಂತನ್ನೋದನ್ನು ಈ ಸಂದರ್ಭದಲ್ಲಿ ಅವರು ಬಂದದ್ದು ಸಂತೋಷ ಸಂಗತಿ. ಇನ್ನು ಇತರ ಗಣ್ಯಮಾರೆಲ್ಲ ನಮ್ಮ ಜೊತೆ ಇದ್ದಾರೆ. ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು, ವಿವಿಧ ಕ್ಷೇತ್ರಗಳ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಬಂದಿರೋದು ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಈ ಸಂಸ್ಥೆ ಹೀಗೆ ನಿತ್ಯೋಪೇತಿಶಯವಾಗಿ ಬೆಳೀಲಿ. ಇಲ್ಲಿ ಕಲಿತಂತಹ ಮಕ್ಕಳು ನಮ್ಮ ನಾಡಿನ ಸತ್ಪ್ರಜೆಗಳಾಗಿ ಸುಸಂಸ್ಕೃತರಾಗಿ ದೇಶವನ್ನು ಬೆಳೆಸುವಂತಹ, ದೇಶವನ್ನು ಕಟ್ಟುವಂತಹ ಸಂಕಲ್ಪವನ್ನು ಹೊಂದಿ ರಾಷ್ಟ್ರಭಕ್ತಿಯನ್ನು ಬೆಳೆಸ್ಕೊಂಡು ಸಮಾಜಕ್ಕೆ ಸೇವೆ ಸಲ್ಲಿಸುವಂಥವರಾಗಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಭಗವಂತ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಕೆ ಮಾಡಿ 4 ಮಾತು ವಿರಾಮ ಕೊಡ್ತೇವೆ.